ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋಗೆ ನಾವು ಇವಾಗ ಚೆನ್ನೈಗೆ ಹೋಗ್ತಿರೋದು. ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಅಷ್ಟೇ. ನಾನು ನನ್ನ ಫ್ರೆಂಡು ಫ್ಯಾಮಿಲಿ ಹೋಗ್ತಿರೋದು. ಅವ್ರು ಟೆಂಪಲ್ಗೆ ಹೋಗ್ತೀನಿ ಅಂದರು, ಬಾ ಅಂದ್ಬಿಟ್ಟು ಕರೆದ. ಅದಕ್ಕೆ ನಾನು ಹೋಗ್ತಿದ್ದೀನಿ, ಫ್ರೀನೇ ಇದ್ದೆ ನಾನು. ಅದಕ್ಕೆ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಬನ್ನಿ, ಮುಂದೆ ಏನೇನಾಗುತ್ತೆ ನೋಡ್ತೀರಾ. ಪರ್ಮಿಟ್ ತೊಗೊಳಕ್ಕೆ ನಿಲ್ಸಿದ್ದೀವಿ. ಅಲ್ಲಿದೆ ಗಾಡಿ, ನೋಡ್ಬೋದು. ಪರ್ಮಿಟ್ ತೊಗೊಳಕ್ಕೆ ಬಂದಿದ್ವಿ. ಆನ್ಲೈನಲ್ಲಿ ತೊಗೊಂಡಿಲ್ಲ ನಾವು, ಆಫ್ಲೈನಲ್ಲೇ ತೊಗೊಂಬಿಡೋಣ ಅಂತ ನೋಡಿ. ಇಲ್ಲೇ ತೊಗೊಳೋದು ನೋಡಿ. ಯಾರು ಟಿ ಟಿಗೆ ಆಫ್ಲೈನಲ್ಲಿ ಪರ್ಮಿಟ್ ತೊಗೊಳಕ್ಕೆ ಬಂದರೆ ಟಿ ಟಿ ಕೊಡ್ತಿಲ್ಲ, ಬರೀ ಹೆವಿ ವೆಹಿಕಲ್ಸ್ಗಂತೆ. ಟಿ ಟಿಗೆ ಆನ್ಲೈನಲ್ಲಿ ತೊಗೊಬೇಕು. ನಾವು ಆನ್ಲೈನಲ್ಲಿ ಮಾಡ್ತಿದ್ವಿ, ಬಟ್ ನಮ್ಮ ಸಡನ್ ಪ್ಲ್ಯಾನ್ ಆಯ್ತಲ್ವಾ, ಅದಕ್ಕೋಸ್ಕರ ಆಫ್ಲೈನಲ್ಲಿ ತೊಗೊಳೋಣ ಅಂದ್ಬಿಟ್ಟು ಬಂದ್ವಿ. ಬಟ್ ಇಲ್ಲ, ಇವಾಗ ಆನ್ಲೈನ್ ಪೇ ಮಾಡ್ಕೊಬೇಕು, ಮಾಡ್ತಿದ್ದೀವಿ. ಓಕೆ, ಆಫ್ಲೈನಲ್ಲಿ ಪೇ ಮಾಡಿದ್ವಿ. ಇವಾಗ ಹೋಗ್ತಾ ಇದ್ದೀವಿ. 3000 ಚೇಂಜಸ್ ಏನೋ ಬಿತ್ತು ಟಿ ಟಿಗೆ. ಬನ್ನಿ ಹೋಗೋಣ. ನೆಕ್ಸ್ಟು ಟೀ ಕಾಫಿಗೆ ಏನಾದರೂ ಒಂದು ಬ್ರೇಕ್ ಹಾಕಬೇಕು. ಮುಂದೆಲ್ಲಾದರೂ ಇನ್ನೊಂದು 100 ಕಿಲೋಮೀಟರ್ಸ್ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ ಏನಾಗುತ್ತೆ. ಸೊ ನೋಡಿ, ಬೀಚ್ ಹತ್ರ ಬಂದ್ವಿ. ಅದೇ ಬೀಚು, ಅಲ್ಲೇನು ಕಾಣಿಸ್ತಿದೆ ಅದು ನೋಡಿ. ಗಾಡಿ ಪಾರ್ಕಿಂಗಲ್ಲಿ ಆಗೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲೇ ನೋಡಿ, ಕುದುರೆ ಗಿದ್ರೆ ಎಲ್ಲ ಇದೆ. 7:30 ಆಗಿದೆ ಟೈಮು. ನಾವು ಇವಾಗ ಮಹಾಬಲಿಪುರಂ ರೀಚ್ ಆದ್ವಿ. 7:30ಗೆ ಬಿಸಿಲು ಮಾತ್ರ ಸರಿಯಾಗಿದೆ. ಬಿಸಿಲಿಗಿಂತ ಹ್ಯೂಮಿಡ್ಡು, ಗೊತ್ತಲ್ವ ಮಂಗಳೂರು ಕಡೆ ಹೋದರೆ ಹೆಂಗಿರುತ್ತೆ ಅಂದ್ಬಿಟ್ಟು. ಸೇಮ್ ಆ ಥರನೇ ಫುಲ್ ಕುತ್ಕೊಂಡ್ಬಿಟ್ಟಿದೆ. ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಆಟಾಡ್ಕೊಂಡು ನೀರಲ್ಲಿ ಮತ್ತೆ ಬಂದ್ಬಿಟ್ಟು ದೇವಸ್ಥಾನ ಕಡೆ ಹೋಗ್ಬೇಕು, ಫ್ರೆಶ್ ಅಪ್ ಆಗಿಬಿಟ್ಟು. ಮನೆಯಲ್ಲಿ ಬೀಚ್ ಹತ್ರ ಹೋದ್ಮೇಲೆ ತೋರಿಸ್ತೀನಿ. ಸೊ ಇವಾಗ ಬೀಚ್ ಹತ್ರ ಬಂದುಬಿಟ್ಟು ಬೀಚಲ್ಲಿ ಸ್ವಲ್ಪ ಹೊತ್ತು ಒಂದು 1/2 ಅವರ್ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ದೇವಸ್ಥಾನದ ಕಡೆಗೆ ಹೊರಟ್ವಿ. ಸೊ ಬೀಚ್ ಮುಗಿಸ್ಕೊಂಡು ಅಲ್ಲೇ ಫ್ರೆಶ್ ಅಪ್ ಆಗೋಕ್ಕೆ ಜಾಗ ಇತ್ತು. ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನದ ಕಡೆ ಓಡ್ತಿದ್ವಿ. ಇವಾಗ ನೋಡಿ, ಇದು ಟೆಂಪಲ್ ಮುಂದೆನೇ ಇರೋ ಬಸ್ ಸ್ಟಾಪು. ಒಂಥರ ಫೀಲ್ ಈ ಥರ ಎಲ್ಲ ಜಾಗ ನೋಡಿದ್ರೆ. ವೈಬ್ ಚೆನ್ನಾಗಿರುತ್ತೆ ಇಲ್ಲೆಲ್ಲ. ಯಾವ ದೇವಸ್ಥಾನ ಇದು? ಸೊ ಇದು ಮಹಾಬಲಿಪುರಂ ಬೀಚ್ ಇದೆ ಅಲ್ವಾ, ಬೀಚ್ ಆಪೋಸಿಟಲ್ಲೇ ಇರೋದು ದೇವಸ್ಥಾನ. ವೆಂಕಟೇಶ್ವರ ದೇವಸ್ಥಾನ ಅಂತೆ ಇದು. ನನಗೂ ಗೊತ್ತಿರಲಿಲ್ಲ, ನಾನು ಅಲ್ಲಿ ಕೇಳಿಬಿಟ್ಟು ಹೇಳ್ತಿದ್ದೀನಿ. ವೆಂಕಟೇಶ್ವರ ದೇವಸ್ಥಾನ ಅಂತೆ. ಚೆನ್ನಾಗಿದೆ. ಆಚೆ ಎಲ್ಲ ತುಂಬ ಅಷ್ಟು ಬಿಸಿಲಿದ್ರೂ ಒಳಗಡೆ ಹೋಗಿದ ತಕ್ಷಣ ಎಷ್ಟು ತಣ್ಣಗಾಗ್ತಿದ್ದು ಗೊತ್ತಾ. ಮತ್ತು ಅಲ್ಲಿ ಗರ್ಭಗುಡಿಯಲ್ಲಿ AC ಫಿಟ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಇರೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ನೀರು ಬಾಟಲ್ ತೊಗೊಂಡು ಕುಡಿದ್ವಿ. ಫುಲ್ ಹ್ಯೂಮಿಡಿಟಿ, ಗೊತ್ತಲ್ವಾ ಬೀಚ್ ಸೈಡ್ ಬಂದರೆ ಹೆಂಗೆ ಅಂದ್ಬಿಟ್ಟು. 1 ಲೀಟ್ರ್ ನೀರು ಖಾಲಿ ಒಬ್ಬನೇ. ಒಳಗಿದ್ದಾರೆ ಫ್ರೆಂಡ್ಸ್ ಎಲ್ಲ, ಬರ್ತಾರೆ. ಬಂದಿದ ತಕ್ಷಣ ಹೋಗೋದು. ನಾವಿಲ್ಲಿ ಕೂತಿದ್ವಿ, ತಣ್ಣಗಿದೆ ಒಂಥರ. ಅವ್ರು ಬಂದಿದ ತಕ್ಷಣ ಓಡೋದು. ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬಿಟ್ಟು ಯಾವುದಂತ ಅದು ಬ್ಲಾಗ್ ಮಾಡ್ತೀನಿ. ನಿತ್ಯ ಕಲ್ಯಾಣಿ ಅಂತೆ ಈ ಟೆಂಪಲ್ ಹೆಸರು, ತುಂಬ ಫೇಮಸ್ಸು. ಏನಕ್ಕೆ ಅಂದ್ಬಿಟ್ಟು ಆಮೇಲೆ ಹೇಳ್ತೀನಿ ರೀ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಅಬ್ಸರ್ವ್ ಮಾಡ್ತಿರ್ಬೋದು ಎಲ್ಲ ಏನು ಕಾರ ಹಾಕ್ಕೊಂಡಿದ್ದಾರೆ ಅಂತ. ಯಾರು ಮದುವೆ ಆಗಿರಲ್ಲ ಅವರಿಗೆ ಆಗುತ್ತೆ ಅಂತ ಒಂದು ನಂಬಿಕೆ. ಎಷ್ಟು ಜನ ಇದ್ದಾರೆ ನೋಡಿ. ಅದಕ್ಕೆ ಮದುವೆ ಆಗುತ್ತೆ ಅಂದ್ಬಿಟ್ಟು ಒಂದು ನಂಬಿಕೆ. ಇಲ್ಲಿ ಹಾರ ಹಾಕ್ಬಿಟ್ಟು ಅರ್ಶಿನ ಕುಂಬದು ತಾಳಿ ಕೊಡ್ತಾರೆ. ಅದನ್ನು ಕಟ್ಟಿದ್ರೆ ಬೇಗ ಮದುವೆ ಆಗುತ್ತೆ ಅಂದ್ಬಿಟ್ಟು ಒಂದು ನಂಬಿಕೆ ಇವ್ರದ್ದು.
ನೋಡಿ ಇವರು ಹಾರ ಹಾಕೊಂಡು ಹೋಗ್ತಿದ್ದಾರೆ. ಅಷ್ಟೇ ಮುಗೀತು ದೇವ್ರ ದರ್ಶನ. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ನೋಡಬೇಕು ಅಷ್ಟೇ. ಬನ್ನಿ ನೋಡೋಣ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಲ್ಲಿ ವ್ಲಾಗ್ ಮಾಡ್ತೀನಿ. ಇಲ್ಲ ಡೈರೆಕ್ಟ್ ಬೆಂಗಳೂರು ಅಂದರೆ ಡೈರೆಕ್ಟ್ ಬೆಂಗಳೂರು ಅಷ್ಟೇ. ಬಿಸಿಲು ಇವಾಗ ಮುಗೀತು, ದೇವಸ್ಥಾನ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ಬಿಸಿಲು ಯಾವ ರೇಂಜ್ಗಿದೆ ಅಂದರೆ ನಡೆಯೋಕ್ಕಾಗ್ತಿಲ್ಲ. ಬೆಂಗಳೂರಲ್ಲಿ ಫುಲ್ ಮಾನ್ಸೂನ್ ವೈಬ್ಸು, ಇಲ್ಲಿ ನೋಡಿದ್ರೆ ಸಮ್ಮರ್ ವೈಬ್ಸ್. ಇನ್ನು ಏನಿಲ್ಲ ಅಂದರೂ ಒಂದು 43 44 ಡಿಗ್ರಿ ಇದೆ. ಚೆನ್ನೈಯಲ್ಲಿದ್ದೀವಿ ಇವಾಗ. 43 44 ಡಿಗ್ರಿವರೆಗೂ ಇದೆ ಇವಾಗ ಇಲ್ಲಿ. ಅಷ್ಟೇ ಗಾಡಿ ಹತ್ರ ಬಂದ್ವಿ. ಹೋಗ್ಬಿಟ್ಟು ಇನ್ನೂ ಬಂದಿಲ್ಲ ಫ್ರೆಂಡ್ಸು, ಹೋಗ್ಬಿಟ್ಟು AC ಹಾಕ್ಕೊಂಡು ಮಲ್ಕೊಂಬಿಡೋಣ ಅಂತ. ಬನ್ನಿ ನೆಕ್ಸ್ಟು ಎಲ್ಲಿ ಹೋಗ್ತೀವಿ ನೋಡೋಣ. ಸದ್ಯಕ್ಕೆ ಇನ್ನೂ ಟಿಫನ್ ತಿಂದಿಲ್ಲ, ಟಿಫನ್ ತಿನ್ಬೇಕೆಲ್ಲಾದರೂ ನೋಡಿ. ಬನ್ನಿ ಹೋಗೋಣ ನೆಕ್ಸ್ಟು. ಇವಾಗ ಅದು ಮುಗಿಸ್ಕೊಂಡು ಕಂಚಿಪುರ ಕುಬೇರನ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಇಲ್ಲಿ ಫುಲ್ ನೋಟಲ್ಲೇ ಅಲಂಕಾರ ಮಾಡಿರೋದು. ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅಲ್ಲಿ ಒಳಗಡೆ. ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ನೋಟಲ್ಲೇ ಅಲಂಕಾರ ಮಾಡಿರೋದು. ನೋಡಿ ಫುಲ್ ಇದು ಎಲ್ಲಿರೋದು ಅಂದರೆ ದೇವಸ್ಥಾನ ಒಂದು ಸೈಟ್ ಇರುತ್ತೆ ಅಲ್ವಾ, ಲೇಔಟ್ ಒಳಗಡೆ ಇರೋದು. ನೋಡಿ ಅದು ಫುಲ್ಲು ಲೇಔಟು, ಮನೆಗಳು, ಇಲ್ಲಿ ದೇವಸ್ಥಾನ. ಇವಾಗ ಅದರ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಇಲ್ಲ ಅನ್ನದಾನ ಎಲ್ಲ ಮಾಡ್ತಿದ್ದಾರೆ ಇಲ್ಲಿ. ಇದು ಯಾವ ದೇವಸ್ಥಾನ ಅಂತಲೇ ಗೊತ್ತಾಗ್ತಾಯಿಲ್ಲ, ಎಲ್ಲ ತಮಿಳಲ್ಲಿ ಬರೆದಿರೋದು. ನಮ್ದು ಹೆಂಗಾಗ್ಬಿಟ್ಟಿದೆ ಅಂದರೆ ಇವತ್ತು ಫುಲ್ ಟೆಂಪಲ್ ರನ್ ಆಗಿಬಿಟ್ಟಿದೆ. ಟೆಂಪಲ್ ರನ್ ಥರ ಆಗ್ಬಿಟ್ಟಿದೆ ಇವತ್ತು. ಇರೋಕ್ಕೆ ಆಗಲ್ಲ, ಫುಲ್ಲು ಸೆಕೆ. ನೋಡಿ ಮೇಲ್ಗಡೆ ಫ್ಯಾನು, ಹಸುಗಳಿಗೆ ಫ್ಯಾನ್ ಹಾಕ್ಬಿಟ್ಟಿದ್ದಾರೆ. ನಮಗೆ ಇರೋಕ್ಕಾಗಲ್ಲ, ಇನ್ನು ಇದ್ದು ಹೆಂಗಿರುತ್ತೆ ಅದಕ್ಕೆ. ನಮಗೆ ಇದು ಯಾವ ದೇವಸ್ಥಾನ ಅಂತ ಗೊತ್ತಾಗ್ತಾಯಿಲ್ಲ. ನೋಡಿ ಚೆನ್ನಾಗಿದೆ ಒಂಥರ. ಅಷ್ಟೇ, ಇನ್ನು ಊಟ ಗೀಟ ಮಾಡ್ಕೊಂಡು ಇಲ್ಲಿಂದ ಬಿಡಬೇಕು. ಟಿಫಾನೇ ಮಾಡಿಲ್ಲ ಇನ್ನೂ. 12:30 ಆಗಿದೆ. ಬ್ರಂಚ್ ಆಯಿತು ಇನ್ನೇನು. ಬನ್ನಿ ನೆಕ್ಸ್ಟ್ ಎಲ್ಲ ಹೋಗ್ತೀವಿ ನೋಡೋಣ. ಸೊ ಇವಾಗ ಡೈರೆಕ್ಟ್ ಅಲ್ಲಿಂದ ಗೋಲ್ಡನ್ ಟೆಂಪಲ್ ಹತ್ರ ಬಂದ್ವಿ. ನೋಡಿ ಇದು ನೋಡ್ಬೋದು, ಸುರೀಪುರಂ ಗೋಲ್ಡನ್ ಟೆಂಪಲ್ ಅಂತ. ಇದೇನು ನಾವು ಕೂರ್ಗಲ್ಲೆಲ್ಲ ಇದೆ ಟಿಬೆಟಿಯನ್ಸ್ದು, ಆ ಥರ ಅಲ್ಲ. ಇಲ್ಲಿ ಇದು ಲಕ್ಷ್ಮೀ ಪೂಜೆ ಮಾಡ್ತಾರೆ ಇಲ್ಲಿ. ಟಿಬೆಟಿಯನ್ಸ್ ಅಲ್ಲ, ನಾನು ಟಿಬೆಟಿಯನ್ಸ್ ಅಂದ್ಕೊಂಡಿದ್ದೆ, ಬಟ್ ಅಲ್ಲ, ಲಕ್ಷ್ಮೀ ದೇವ್ರಿಗೆ ಪೂಜೆ ಮಾಡ್ತಾರೆ ಇಲ್ಲಿ. ನಾವೇನು ಒಳಗೆ ಹೋಗಿಲ್ಲ, ಮಿಕ್ದವರೆಲ್ಲ ಹೋಗಿದ್ದಾರೆ. ನಾನು ನಮ್ಮ ಫ್ರೆಂಡ್ಸ್ ಒಂದು 2-3 ಇಲ್ಲೇ ಇದ್ದೀವಿ. ಯಾಕಂದರೆ ಫುಲ್ ಎಕ್ಸಾಸ್ಟ್ ಆಗೋಗಿದ್ದೀವಿ ಗಾಡಿ ಎಲ್ಲ ಓಡಿಸಿ. ಮತ್ತು ಆ ಬಿಸಿಲಲ್ಲಂತೂ ತಲೆ ಕಟ್ಟೋಗಿದೆ. ಮಾತ್ರ ಸಕ್ಕದಾಗಿದೆ ಇದು ಜಾಗ. ತುಂಬ ಜನ ಇದ್ದಾರೆ. ಒಳಗೋದ್ರೆ ಒಂದು 2 to 3 hours ಬೇಕೇ ಬೇಕು ಆಚೆ ಬರೋಕ್ಕೆ. ಚೆನ್ನಾಗಿದೆ ವೈಬ್ಸ್ ಎಲ್ಲ. ಅದು ಮೇನ್ ಎಂಟ್ರೆನ್ಸ್ದು ಹಾಕ್ತೀನಿ ನೋಡಿ ವಿಡಿಯೋ. ಇನ್ನೇನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಮೇಲೆ ಹೊರಡೋದೆ ಬೆಂಗಳೂರಿಗೆ. ಅಷ್ಟೇ, ನಿಲ್ಲೋ ಸ್ಟಾಪ್ ಇಲ್ಲ. ಊಟಕ್ಕೊಂದು ಸ್ಟಾಪ್ ಮಾಡಬೇಕಷ್ಟೇ. ಊಟ ಮಾಡಿಕೊಂಡು ಇನ್ನು ಬ್ಯಾಂಗ್ಳೂರಿಗೆ ಹೊರಡ್ತಾರದು. ಇದು ಎಕ್ಸಿಟ್ ಗೇಟು, ಎಂಟ್ರಿ ಅಲ್ಲಿದೆ ಮುಂದೆ. ತೋರಿಸ್ತೀನಿ ಬನ್ನಿ. ಒಳ್ಳೆ ಟೈಮಿಂಗ್, ಮಳೆ ಬೇರೆ ಬರ್ತಿದೆ. ನಾವು ಇದನ್ನೇ ನಿನ್ನೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದು. ಇಲ್ಲಿಂದ ಬ್ಯಾಂಗ್ಳೂರು 200 kilometers ಏನೋ ಇದೆ. ಮಳೆ ಡ್ರಿಸಲ್ ಆಗ್ತಿದೆ ಇವಾಗ. ಬೆಂಗಳೂರಲ್ಲಂತೂ ಸಖತ್ ಮಳೆ ಬರ್ತಿದೆ ಬಿಡಿ. ನಾವು ಬೆಳಗ್ಗೆಯಿಂದ ಮಳೆ ಕಾಯ್ದಿದ್ದಕ್ಕೆ ಇವಾಗ ಬಂತು, ನೋಡ್ತಿರ್ಬೋದು. ಸೊ ಗೋಲ್ಡನ್ ಟೆಂಪಲ್ ಮುಗಿಸ್ಕೊಂಡು ಬ್ಯಾಂಗ್ಳೂರು ಕಡೆಗೆ ಹೊರಟ್ವಿ. ಅಲ್ಲಿಂದ ಬಿಡುವಾಗಲೇ ಟೈಮ್ ಸುಮಾರು 11 ಆಗಿತ್ತು. ಬ್ಯಾಂಗ್ಳೂರಿಗೆ ಬರೋ ಅಷ್ಟರಲ್ಲಿ 3:30 ಏನೋ ಆಗಿತ್ತು. ಸೊ ಇವತ್ತಿನ ವಿಡಿಯೋಗಷ್ಟೇ.
ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.